ಎಲ್ರಿಗೂ ನಮಸ್ಕಾರ. ಈಗ ತಾನೇ ಕರ್ನಾಟಕ ರಾಜ್ಯದ ಹೆಸರಾಂತ ಕಲಾ ಸಾಮ್ರಾಟ್, ನೆಚ್ಚಿನ ನಟರು, ನಿರ್ದೇಶಕರು, ನಿರ್ಮಾಪಕರು ಆದಂಥ ನಮ್ಮೆಲ್ಲರ ಹಿರಿಯ ನಿರ್ದೇಶಕರಾದಂಥ ಅಣ್ಣ ಎಸ್ ನಾರಾಯಣ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ಡಾಕ್ಟರ್ ರಾಜವಾಣಿ ಸಂಗೀತ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಗಾಯಕ ಗಾಯಕಿಯರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಹೆಸರಾಂತ ನಮ್ಮ ಅನೂರು ಕ್ಷೇತ್ರದ ಹೆಸರು ಮಾಡಿದಂಥ ದಿವಂಗತ ಕೃಷಿ ಸಚಿವರಾದಂಥ ದಿವಂಗತ ಎಚ್ ನಾಗಪ್ಪನವರ ಸುಪುತ್ರರಾದಂಥ ಡಾಕ್ಟರ್ ಪ್ರೀತನ್ ನಾಗಪ್ಪ ಅವರು ಕೂಡ ಈಗ ತಾನು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಡಾಕ್ಟರ್ ರಾಜವಾಣಿ ಪರವಾಗಿ ಹಾಗೂ ಎಲ್ಲ ಗಾಯಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ನಮ್ಮ ನೆಚ್ಚಿನ ಅಣ್ಣ, ನಮ್ಮ ಉಪ್ಪಾರ ವಂಶದ ಕುಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಖಂಡಿತವಾಗಿ. ಅವರು ಸಂಗೀತದ ಊರವರು ಕೂಡ, ಸಂಗೀತ ಮನೆತನದ ಊರವರು ಕೂಡ, ಮದವನಹಳ್ಳಿ. ಹಾಗಾಗಿ ಅವರು ಶಿವಕುಮಾರ್ ಅಣ್ಣವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಡಾಕ್ಟರ್ ರಾಜವಾಣಿ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಸಂಸ್ಥೆಯ ರೂವಾರಿಯಾದಂಥ ಶ್ರೀಮತಿ ಗಾಯಕಿ ಪುಷ್ಪಾ ಮೇಡಮ್ ಅವರ ಯಜಮಾನರಾದಂತಹ ಅಣ್ಣ ಮಧುಕರ್ ಸರ್ ಅವರು ಕೂಡ ಈಗ ಇದೇ ತಾನೇ ಜಸ್ಟ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಡಾಕ್ಟರ್ ರಾಜವಾಣಿ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಬೃಹತ್ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಅಭಿವೃದ್ಧಿ ಅಧಿಕಾರಿಯಾದಂಥ ಕೆಂಪ್ರಮಯ್ಯ ಸರ್ ಅವರು, ಡಾಕ್ಟರ್ ಕೆಂಪ್ರಮಯ್ಯ ಸರ್ ಅವರು ಮತ್ತು ಅವರ ಶ್ರೀಮತಿಯವರು ಕೂಡ, ಅವರು ಗಾಯಕರು ಕೂಡ, ನಮಗೆ ಬೆನ್ನೆಲುಬಾಗಿ ಕೂಡ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈಗ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಚಂದ್ರಪ್ಪ ಸರ್ ನಮ್ಮ ಬೆನ್ನೆಲುಬು ಅವರ ಶ್ರೀಮತಿ ಸುಮಂಗಳ ಮತ್ತು ಎಚ್ ಚಂದ್ರು ಸರ್ ಅವರು ಕೂಡ, ಅವರು ಇಂಜಿನಿಯರ್ ಕೂಡ, ಟೆಕ್ನೋ ಇಂಜಿನಿಯರ್ ಅವರು ಕೂಡ ಕಾರ್ಯಕ್ರಮದ ನಮ್ಮ ಬೆನ್ನೆಲುಬಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ PDO ಸಾಹೇಬರು ಬಂದಿದ್ದಾರೆ, ಹಾಗೂ ನಮ್ಮ ಸುದೇಶ್ ಅಣ್ಣ ಅವರು ಇದ್ದಾರೆ, ಎಲ್ಲ ಆನಂದ್ ಸರ್ ಇದ್ದಾರೆ. ಎಲ್ಲ ಗಾಯಕ ಗಾಯಕಿಯರಿಗೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂಥೇಳಿ, ದೀಪ ಬೆಳಗೋದು ಮುಖಾಂತರ ಶುರು ಮಾಡೋಣ ಅಂಥೇಳಿ ಈಗ ನಿರೂಪಕರಾದಂಥ ನಮ್ಮ ವಿಶ್ವನಾಥ್ ಸರ್ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಬನ್ನಿ ಸರ್. ನಮ್ಮ ಕಲಾ ಸಾಮ್ರಾಟ್ ನಾರಾಯಣ್ ಸರ್ ರವರ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ಕೋರಿಕೆ ಸರ್. ಸ್ನೇಹಿತರೆ ನಮಸ್ಕಾರ. ಈ ದಿನ ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಡಾಕ್ಟರ್ ರಾಜ್ ವಾಣಿ ಸಂಗೀತ ಸಂಸ್ಥೆಯ ಯಶಸ್ವಿ 3ನೇ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ಜರುಗ್ತಾ ಇದೆ. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಈ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ನಮ್ಮ ಮಲೆನಾಡಿನ ಮುತ್ತು ಅಂತೇಳಿ ನಾವು ಕರಿತೀವಿ. ಇಷ್ಟೋ ತನಕ ಇಲ್ಲೆಲ್ಲ ನಾನು ಈಗ ಬಗ್ಗೆ ಓಡಾಡ್ತಾ ಇದ್ದೆ, ಈಗ ಧೈರ್ಯ ಬಂದ್ಬಿಡ್ತಾನೆ. ಯಾಕೆಂದರೆ ನಮ್ಮೂರು ನಮ್ಮಣ್ಣ ಬಂದಿದ್ದಾರೆ, ನಮ್ಮ ಭದ್ರಾವತಿಯವರು, ನಮ್ಮಣ್ಣ, ನಮ್ಮ ಪ್ರೀತಿಯ ಕರೆ ಹೊಲೆಗೆ ಹೋಗೊಟ್ಟು ಈ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ, ಯಶಸ್ವಿ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿದ್ದಾರೆ. ನಮ್ಮ ಕಲಾ ಸಾಮ್ರಾಟ್ ಸರ್ ಬಗ್ಗೆ ಹೇಳಬೇಕು ಅಂದರೆ 2 ದಿನ ಸಾಲಲ್ಲ, ವಾರನೇ ಬೇಕೇನೋ ಅವರ ಸಾಧನೆಗಳ ಬಗ್ಗೆ. ಭಾಳಷ್ಟು ಸಾಧನೆಗೈದು ಈ ಮಟ್ಟಕ್ಕೆ ಬಂದಿರುವಂಥವ್ರು. ಭಾಳಷ್ಟು ಕಷ್ಟದ ದಿನಗಳನ್ನು ಅವ್ರು ನೋಡಿದ್ದಾರೆ. ನಾವು ಅವರಿಂದ ಹಾಳಾಗಿದ್ದು ಉಂಟು, ಉದ್ಧಾರ ಆಗಿದ್ದು ಉಂಟು. ಸರ್, ನಿಮ್ಮ ಚೈತ್ರ ಪ್ರೇಮಾಂಜಲಿ 92ರಲ್ಲಿ ಬಂದಾಗ ನಾವು PUC ಎಷ್ಟು ದಿನ ಶಾಲೆಗೆ ಕಾಲೇಜಿಗೆ ಕ್ಲಾಸ್ ಬಂಕ್ ಕೊಡ್ತಿದ್ದೀವೋ ಗೊತ್ತಿಲ್ಲ ಸರ್. ಅಷ್ಟು ಸಲ ನೋಡ್ಬಿಟ್ಟು ಸರ್ ಶಿವಮೊಗ್ಗ ಮಲ್ಲಿಕಾರ್ಜುನ ಥಿಯೇಟ್ರಲ್ಲ ನಿಮ್ಮ ಸಿನಿಮಾ ನೋಡ್ದಂಗೆ ನೋಡಬೇಕು ಅನ್ಸೋ ಸಿನಿಮಾ ಅದು ಕೊಟ್ಟಿದ್ದು ಸರ್ 92ರಲ್ಲಿ. ಯಶಸ್ವಿ 49 ಚಿತ್ರಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಲಾಕ್ ಬಾಸ್ಟರು. ಅವ್ರ ಸಿನಿಮಾ ಅಂದರೆ ತುದಿಗಾಲಲ್ಲಿ ಇರ್ತೀವಿ ನಾವು, ಯಾವಾಗ ಬರುತ್ತೆ ಅಂತ.
ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡುವಂಥ ಶ್ರೀಮಂತಿಕೆಯಲ್ಲಿ ಸಿನಿಮಾ ಮಾಡುವಂಥವ್ರು ನಮ್ಮ ಎಸ್ ನಾರಾಯಣ್ ಸರ್. ಅದು ನಮ್ಮೂರವ್ರು ಅನ್ನಲಿಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. 49ಕ್ಕೂ ಅಧಿಕ ಸಿನಿಮಾ ಮಾಡಿದ್ದಾರೆ. ಈಗ 2 ಸಿನಿಮಾಗಳು ಬರಲಿಕ್ಕೆ ಇದೆ, ದಾಂಡಿಗ ಅಂತೇಳಿ, ಆಮೇಲೆ 5G ಅಂತೇಳಿ. ಕಾಯ್ತಾ ಇದ್ದೀವಿ ಯಾವಾಗ ಅಂತ. ಅವ್ರ ಸಿನಿಮಾ ಅಂದರೆ ಏನೋ ಒಂದು ಕ್ಯೂರಿಯಾಸಿಟಿ ನಮಗೆ, ನೋಡಬೇಕು, ಕಾಯಬೇಕು ಅಂತ. ಅಷ್ಟು ನೈಜತೆ ಇರುತ್ತೆ, ವಿಜೃಂಭಿಸ್ತಾ ಇರುತ್ತೆ ಸಿನಿಮಾ. ತುಂಬ ಒಂಥರ ವಿಜೃಂಭಣೆ, ಶ್ರೀಮಂತಿಕೆ ಎತ್ಕೊಳ್ತಾ ಇರುತ್ತೆ. ನೀವು ನಮ್ಮ ಭದ್ರಾವತಿಯವರಾಗಿ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟ ಸರ್. ಚಿತ್ರರಂಗದಲ್ಲಿ ನೀವು ಮಾಡಿದಂಥ ಕೃಷಿಗಳೇ ಇಲ್ಲ ಅನ್ಬೋದು. ಸಾಹಿತ್ಯ ಲೋಕದಲ್ಲಿದ್ದೀರಾ, ಸಂಗೀತ ಲೋಕದಲ್ಲೂ ಮೇರುಗೈ, ನಿರ್ದೇಶನವಂತೂ ಅಲ್ಟಿಮೇಟ್. ಇಷ್ಟೆಲ್ಲ ಕ್ಷೇತ್ರಗಳನ್ನು ಅವಲಂಬಿಸಿರುವಂಥವ್ರು ನಮ್ಮ ನಾರಾಯಣ್ ಸರ್. ಅವರಿಂದ ನಾವು ಕಲ್ತಿದ್ದೇನೆಂದರೆ ಶಿಸ್ತಲ್ಲಿ ಎತ್ತಿದ ಕೈಯವರು. ಬೆಳಗ್ಗೆ 4:15ಗೆಲ್ಲ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿ ನಮಗೆ ಏನಪ್ಪ ಇಷ್ಟು ಬೇಗನಾ ಅಂತ ಅನಿಸ್ತಿತ್ತು. ಅವ್ರೇನು ಮಲಗ್ತಾರೋ ಇಲ್ಲೋ ಅನ್ನೋ ಆಗೋದು. ಅಂದರೆ 4:15 ಸೂರ್ಯ ಮುಟ್ಟೋ ಮುಂಚೆ ನಾವು ಕೆಲಸ ಮಾಡಬೇಕು ಅಂತ ತೋರಿಸ್ಕೊಟ್ಟಂಥ ಏಕೈಕ ನಿರ್ದೇಶಕರು ನಮ್ಮ ವಯಸ್ಸಿಗೆ ನಾವು ಕಂಡಿದ್ದು ನಾರಾಯಣ್ ಸರ್. ನಿಜಕ್ಕೂ ಶ್ರದ್ಧೆ, ಭಕ್ತಿ ಎಲ್ಲವನ್ನು, ಶಿಸ್ತು, ಜೀವನದಲ್ಲ ಹೇಗೆ ನಡ್ಕೊಬೇಕು ನಾವು ಅನ್ನೋದು ಸಾಕಷ್ಟು ಕಲ್ತಿದ್ದೀವಿ ಅವರಿಂದ. ಅಷ್ಟು ಅದ್ಭುತ ನಿರ್ದೇಶಕರು ನಮ್ಮ ಕನ್ನಡಕ್ಕೆ. ಅದು ನಮ್ಮೂರವರು, ನಮ್ಮ ಮಲೆನಾಡವರು ಅನ್ನೋದು ನಮಗೆ ತುಂಬ ಗೌರವ, ಹೆಮ್ಮೆ. ಇವತ್ತು ಎಸ್ ನಾರಾಯಣ್ ಸರ್ ನಮ್ಮ ಈ ಕಾರ್ಯಕ್ರಮಕ್ಕೆ, ನಮ್ಮ ಕರೆಹೊಲೆಗೆ ಹೋಗೊಟ್ಟು ಯಾವುದೋ ಒಂದು ಕಾರ್ಯಕ್ರಮ ಶೂಟಿಂಗಲ್ಲಿ ಇದ್ದರೂ ಕೂಡ ಆ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರೆ ಅಂದರೆ ಅವ್ರು ಇನ್ನೆಷ್ಟು ದೊಡ್ಡ ಮನಸ್ಸಿರ್ಬೋದು ನೋಡಿ. ಬರಲಿ, ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ನಮ್ಮ ಅಣ್ಣಗಿರಲಿ. ಇನ್ನಷ್ಟು 100 ವರ್ಷಗಳ ಕಾಲ ಅವರು ಆರೋಗ್ಯವಂತರಾಗಿ ಸುಖ ಸಂತೋಷದಿಂದ ಅವ್ರು ಇರಬೇಕು. ಇನ್ನಷ್ಟು ಸಿನಿಮಾಗಳು ಅವರಿಂದ ಬರಬೇಕು ಅಂತೇಳಿ ನಾವು ಅಪೇಕ್ಷೆ ಪಡೋಣ. ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮುಗದೊಮ್ಮೆ ಆತ್ಮೀಯ ಆಧಾರದ ಅಭಿಮಾನದ ಸ್ವಾಗತವನ್ನು ಬಯಸ್ತೇನೆ ಸರ್ ಈ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ಎಸ್ ನಾರಾಯಣ್ ಸರ್ ಬರೆದಿರುವಂಥ ಸಾಕಷ್ಟು ಗೀತೆಗಳಿದೆ, ಮಧುರವಾದ ಗೀತೆಗಳನ್ನು ಇವತ್ತು ನಿಮ್ಮ ಮುಂದೆ ಉಣಬಡಿಸಲಿದ್ದೇವೆ ನಾವು ಹಾಡಿ. ಹಾಗೆ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಸೂಪರ್ ಹಿಟ್ ಚಿತ್ರಕ್ಕೆ ನಮ್ಮ ಅಣ್ಣ ಸಾಹಿತ್ಯ ಬರೆದಿದ್ದರು, ಸಂಗೀತ ಕೂಡ ಅವ್ರದ್ದೇ ಅನಿಸುತ್ತೆ, ಶಬ್ದವಿದೆಯಲ್ವ ಅಣ್ಣ? ಇಲ್ಲ, ಹಂಸಲೇಖ ಸರ್. ಬನ್ನಿ ಸರ್, ಆ ಒಂದು ಗೀತೆಯನ್ನು ಈಗ ಪ್ರಸ್ತುತಪಡಿಸ್ತಿದ್ದಾರೆ. ನಮ್ಮ ತಂಡದ ಹೆಸರಾಂತ ಸಂಸ್ಥೆಯ ಸಂಸ್ಥಾಪಕರಾದಂಥ ಕೃಷ್ಣಕುಮಾರ್ ಹಾಗೂ ಪುಷ್ಪ ಮೇಡಮ್ ಅವರ ಕಂಠಸಿರಿಯಲ್ಲಿ ಒಂದು ಯುಗಳ ಗೀತೆಯನ್ನು ಕೇಳೋಣ.